सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಸಿಜಿಟೇರಿಯಸ್. ಧನಸ್ಸು ರಾಶಿಯವರ ತಿಂಗಳು ಅಕ್ಟೋಬರ್ ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಿಮ್ಮ ತಂದೆ ಕಡೆಯಿಂದ ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಒಳಿತಾಗುವಂಥ ಸಾಧ್ಯತೆ ಇದೆ. ಸೊ ಏನೋ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಹೈ ಪ್ರಿಸ್ಟಸ್ ಎನರ್ಜಿಲಿ ಇರ್ತೀರ. ನೀವೇ ಒಬ್ಬರು ಟ್ಯಾರೋ ರೀಡರ್ ಆಗಿರ್ಬೋದು, ಅಥವಾ ನೀವೊಬ್ಬರು ಇಂಟ್ಯೂಟಿವ್ ರೀಡರ್ ಆಗಿರ್ಬೋದು, ಅಥವಾ ನೀವೊಬ್ಬ ಟೀಚರ್ ಆಗಿರ್ಬೋದು. ಸಾಕಷ್ಟು ರಹಸ್ಯಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ವಿದ್ಯೆನ, ನಿಮ್ಮ ಒಂದು ಕೆರಿಯರ್ನ ಕೂಡ ಇಷ್ಟಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ವಾವ್, ನಿಮ್ಮದೇ ಆದಂಥ ಹೊಸ ರೀತಿಯ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಹೊಸ ಜೀವನ ಶೈಲಿ ನಿಮ್ಮದಾಗತ್ತೆ. ಆ ಬಿಸ್ನೆಸ್ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಹಳೆ ರಿಲೇಷನ್ಶಿಪ್ ಎಂಡಾಗಿ ಹೊಸದಾಗಿ 2 ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ತುಂಬ ಮುಖ್ಯವಾಗಿ ಒಂದಷ್ಟು ಹೊಸ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಏನೋ ಒಂದು ಹೊಸ ಜೀವನದಲ್ಲಿ ನಿಮ್ಮ ಜೀವನನ ಚೆನ್ನಾಗಿ ಕರ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. 9 ಆಫ್ ಪೆನ್ ಕಪ್ ಇದೆ ಇಲ್ಲಿ. ಸೊ ನಿಮ್ಮ ಆಸೆ ಎಲ್ಲವೂ ಕೂಡ ಈಡೇರುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗ್ತೀರಾ, ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಥವಾ ನೀವು ಪ್ರೀತಿಸೋರು ಇರ್ಬೋದು, ಅಥವಾ ನೀವು ಪ್ರೀತಿಸುವಂಥ ವಸ್ತು ಇರ್ಬೋದು, ಅಥವಾ ನಿಮ್ಮ ಪ್ರೀತಿಯ ಜಾಬ್ ಆಗಿರ್ಬೋದು, ಅದು ನಿಮ್ಮದಾಗಿ ಇರುತ್ತೆ ಯಾವಾಗಲೂ ಅನ್ನುವಂಥದ್ದು ಕೂಡ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಬರುವಂಥ ಸಾಧ್ಯತೆ ಇದೆ. ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳ್ತಿದ್ದೀರಾ, ಆ ಸ್ಟ್ರೆಸ್ಸಿಗೆ ಯಾವುದೇ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಫ್ಯಾಮಿಲಿ ಕಡೆಯಿಂದ ಕೂಡ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಯಶಸ್ಸನ್ನು ನೋಡೋದ್ರ ಜೊತೆಗೆ ಒಂದು ಸ್ಟಾರ್ಡಮ್ಮನ್ನು ಕೂಡ ನೀವು ನೋಡ್ತೀರಾ. ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮಗೆ ಅಂತ ಒಂದಷ್ಟು ಜನ ಫಾಲೋವರ್ಸ್ ಹುಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದಷ್ಟು ಯಶಸ್ಸನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಕೆರಿಯರಲ್ಲಿ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಜೀವನದ ಯಶಸ್ಸನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಟೈಮ್ ನಿಮ್ಮ ಪರವಾಗಿ ಇದೆ, ಯಶಸ್ಸು ಕೂಡ ನಿಮ್ಮ ಪರವಾಗಿ ಇದೆ. ಸೊ ಅಪ್ಕಮಿಂಗ್ ವೀಕ್ ಅಥವಾ ಮಂತಲ್ಲಿ ನಿಮ್ಮ ಜೀವನ ತುಂಬಾ ಒಳ್ಳೆ ರೀತಿಲಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪಾಸಿಟಿವ್ ಇದೆ. 9 ಆಫ್ ಕಪ್ ಬಂದರೆ ಒಂದು ರೀತಿ ತಥಾಸ್ತು ಅಂತ ಹೇಳ್ದಂಗೆ ಸಡನ್ ಚೇಂಜ್ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಂಗೇಜ್ಮೆಂಟ್ ಆಗಿ ನಿಂತಿದ್ದವರಿಗೆ ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಮದುವೆ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮನೆ ಕಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದಷ್ಟು ಶತ್ರುಗಳ ಕಾಟ ಕೂಡ ಇದೆ. ಸೊ ಆ ಶತ್ರುಗಳ ಕಾಟ ಏನೇ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಮೀರಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಗಳನ್ನ ಕಂಟ್ರೋಲಲ್ಲಿ ಇಡಿ ಎನ್ನುವಂಥದ್ದು ಇದೆ. ಈ ಸೂರ್ಯಗ್ರಹಣ ಚಂದ್ರಗ್ರಹಣ 2 ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಂದುಕೊಟ್ಟಿದೆ. ಇನ್ನು ಹೆಚ್ಚಿನ ಯಶಸ್ಸನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಇರಲಿ ಅನ್ನುವಂಥದ್ದು ಇದೆ. ಸೊ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ನಿಮಗೆ ಒಂದಷ್ಟು ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಲೆಟ್ ಗೋ ಮಾಡಿಕೊಳ್ಳಿ. ಕೆಲವು ವಿಚಾರಗಳನ್ನ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಅಂತ ಇದೆ. ಸೊ ನೀವು ಅಂದ್ಕೊಂಡಿದ್ದಾಗತ್ತೆ ಖಂಡಿತವಾಗ್ಲೂ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿ, ಅದರಿಂದ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದಷ್ಟು ಪಿತೃದೋಷ ನಿವಾರಣೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಭೂಮಿಯಿಂದ ಲಾಭ ಇದೆ, ಜಾಗದ ವಿಚಾರದಲ್ಲಿ ಲಾಭ ಇದೆ, ನೀರಿನಿಂದ ಲಾಭ ಇದೆ. ಸಮಥಿಂಗ್ ಏನೋ ನೀರಿಗೆ ಸಂಬಂಧಪಟ್ಟಂಗೆ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ನಾಗದೇವರ ಆಶೀರ್ವಾದ ಕೂಡ ಇದೆ. ಶ್ರೀರಾಮನಂಥ ವರ
ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಒಳ್ಳೆಯ ರೀತಿಯ ಕುಲವಧು ನಿಮಗೆ ಬರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಧಾನ್ಯಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ. ಜೊತೆಗೆ ಪಿತೃತರ್ಪಣನ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ನೀರಿಗೋಸ್ಕರ ಯಾರಾದರೂ ಬಾವಿ ತೋಡಿಸ್ತಾ ಇದ್ರೆ ಅಥವಾ ಬೋರ್ವೆಲ್ ಆ ಥರ ಏನಾದ್ರು ಮಾಡ್ತಿದ್ರೆ ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮೃದ್ಧಿಯ ದಿನಗಳು ನಿಮ್ಮ ಜೀವನದಲ್ಲಿ ಮುಂದೆ ಬರೋದ್ರಲ್ಲಿ ಇದೆ. ಯಾವುದಕ್ಕೂ ಹೆದರ್ದಿರೋ ಧೈರ್ಯವಾಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಯಾರೋ ತಮ್ಮ ಕೊನೆಯ ದಿನನ ಗಂಗೆಯ ತಟದಲ್ಲಿ ಗಂಗೆಯಲ್ಲಿ ಲೀನ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ, ಸಾಕಷ್ಟು ಚೆನ್ನಾಗಿದೆ ಜೀವನ, ತುಂಬ ಒಂದು ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಬ್ರದರ್ ಕಡೆಯಿಂದ ಕೂಡ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಟರಾಜ ಮ್ಯೂಸಿಕ್ಗೆ ಸಂಬಂಧಪಟ್ಟಂಗೆ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತೀನಿ. ಮೃತ್ಯುಂಜಯ ಹೋಮ ಅಗತ್ಯ ಇರೋರು ಮಾಡಿಸ್ಕೊಳ್ಳಿ, ಅದ್ರ ಅಗತ್ಯ ಏನಿಲ್ಲ. ಬಟ್ ನಿಮಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆ ಇದ್ದರೆ, ಇದು ಯಾವುದೋ ನಿಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ. ನಿಮ್ಮ ಜೀವನಕ್ಕೆ ದೇವತೆಗಳು ಬರ್ತಿದ್ದಾರೆ. ನಿಮ್ಮ ಮನೆಗಾದರೂ ಬರ್ಬೋದು, ನಿಮ್ಮ ಜೀವನಕ್ಕಾದರೂ ಬರ್ಬೋದು. ನಿಮಗೆ ಅವರು ಅಭಯ ಆಶೀರ್ವಾದ ಕೊಟ್ಟಿದ್ದಾರೆ. ನಿಮ್ಮ ಕಾರ್ಯಸ್ಥಳಕ್ಕೋ ಅಥವಾ ನಿಮ್ಮ ಮನೆಗೋ ಅವರು ಬಂದು ಹೋಗ್ತಾರೆ. ಇದು ಸತ್ಯ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಇನ್ನು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಕೈಗೆ ಸಂಬಂಧಪಟ್ಟಂಗೆ, ಕಾಲಿಗೆ ಸಂಬಂಧಪಟ್ಟಂಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಅಯ್ಯಯ್ಯೋ ಯಾಕೋ ಪದಾನೇ ಬರ್ತಾಯಿಲ್ಲ, ಅದನ್ನು ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.